ಹಲೋ ಫುಡೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ನಮ್ಮ ರೆಸಿಪಿ ಬಂದು ಹೈ ಪ್ರೋಟೀನ್ ಚಿಕ್ ಪೀಸ್ ಆ್ಯಂಡ್ ಸ್ವೀಟ್ ಪೊಟ್ಯಾಟೊ ಬ್ರೇಕ್ಫಾಸ್ಟ್. ಸೊ ಈ ರೆಸಿಪಿನ ನೀವು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಯಾರ್ಯಾರು ಇದ್ದೀರೋ ಅವರೆಲ್ಲ ಟ್ರೈ ಮಾಡ್ಬೋದು. ಯಾರು ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಮೀಲ್ಸ್ ತಿನ್ನಬೇಕು ಅಂದ್ಕೊತಿದ್ದೀರೋ ಅವರು ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು. ಚಿಕ್ ಪೀಸಲ್ಲಿ ಹೈ ಪ್ರೋಟೀನ್ ಇರುತ್ತೆ. ನಾನು ಈ ರೆಸಿಪಿನಲ್ಲಿ ಎಗ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ರೆಸಿಪಿ ಬಂದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಆಗಿರುತ್ತೆ. ವೆರಿ ಸಿಂಪಲ್. ಚಿಕ್ ಪೀಸ್ ನೀವು ಓವರ್ನೈಟ್ ಸೋಕ್ ಮಾಡಬೇಕು. ಒಂದು ಪ್ಯಾನಲ್ಲಿ ಆಯಿಲ್, ಆನಿಯನ್ಸ್, ಚಿಕ್ ಪೀಸ್, ಸ್ವೀಟ್ ಪೊಟೇಟೋಸ್, ಸಾಲ್ಟ್, ಚಿಲ್ಲಿ ಪೌಡರ್, ಟರ್ಮರಿಕ್ ಹಾಕಿ ಸಾಟೆ ಮಾಡಬೇಕು. ಕೊರಿಯಾಂಡರ್ ಪೌಡರ್ ಕೂಡ ಆ್ಯಡ್ ಮಾಡಿ. ಸಿನ್ಸ್ ಇದು ವೆಯ್ಟ್ ಲಾಸ್ ರೆಸಿಪಿ ಆಗಿರೋದ್ರಿಂದ ಆಯಿಲ್ ಇಂಟೇಕ್ ತುಂಬ ಕಮ್ಮಿ ಇರುತ್ತೆ. ಸೊ ನೀವು ಯಾವಾಗಾದರೂ ಡ್ರೈ ಅನಿಸಿದ್ರೆ ನೀವು ವಾಟರ್ ಆ್ಯಡ್ ಮಾಡ್ಬೋದು. ಸೊ ಮತ್ತು ಇದಕ್ಕೆ ನಾನು ಟೊಮೆಟೊಸ್ ಆ್ಯಡ್ ಮಾಡ್ತಾಯಿದ್ದೀನಿ, ಬ್ರಾಕ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಬೋದು, ಚೆನ್ನಾಗಿರುತ್ತೆ, ನಾಟ್ ಎ ಪ್ರಾಬ್ಲಮ್. ಅದಕ್ಕೆ ನಿಮಗೆ ಸ್ವಲ್ಪ ವಾಟರ್ ಹಾಕಿ ಮತ್ತು ವೆಜಿಟೇಬಲ್ಸ್ ಎಲ್ಲ ಸಾಫ್ಟನ್ ಆಗೋವರೆಗೂ ಕುಕ್ ಮಾಡಬೇಕು. ಗಾರ್ಲಿಕ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ. ಸೊ ಒನ್ಸ್ ಚಿಕ್ ಪೀಸ್ ಮತ್ತು ಸ್ವೀಟ್ ಪೊಟ್ಯಾಟೋಸ್, ಬ್ರಾಕ್ಲಿ ಎಲ್ಲ ನೀಟಾಗಿ ಸಾಫ್ಟಾಗಿ ಕುಕ್ ಆದಮೇಲೆ ಇದಕ್ಕೆ ನೀವು ಎಗ್ ಕೂಡ ಆ್ಯಡ್ ಮಾಡ್ಬೋದು. ಸೊ ಎಗ್ ಆ್ಯಡ್ ಮಾಡೋದ್ರಿಂದ ಇದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಆಗುತ್ತೆ. ಸೊ ಓವರಾಲ್ ನಿಮಗೆ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಕಾರ್ಬ್ಸ್ ಕಮ್ಮಿ ಇರುತ್ತೆ. ಸೊ ನಾನು ಫರ್ದರ್ ವೀಡಿಯೋಸಲ್ಲಿ ಕೂಡ ನಾನು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಲೈಕ್ ಲಂಚ್, ಡಿನ್ನರ್ಸ್ನ ಇನ್ಕ್ಲೂಡ್ ಮಾಡ್ತೀನಿ. ಸೊ ನೀವು ಆ ವಿಡಿಯೋಸ್ನ ನೋಡಬೇಕು ಅಂದರೆ ನನ್ನ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.